ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತು ವಿಧಾನ ಪರಿಷತ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಫಾತಿಮಾ ಹುಸೇನ್ ಖಂಡಿಸಿದ್ದಾರೆ. ಸದನದಲ್ಲಿನ ನಡವಳಿಕೆಗೆ ರಾಜ್ಯದ ದೇಶದ ಜನ ಗಮನಿಸ್ತಾ ಇರ್ತಾರೆ. ಸಾರ್ವಜನಿಕ ಜೀವನದಲ್ಲಿರುವವರು ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡಿರಬೇಕು, ಸಭ್ಯತೆಯ ಮೀರಬಾರದು ಅಂತ ಹೇಳಿದ್ದಾರೆ. ಸದನದ ಚರ್ಚೆ ವೈಯಕ್ತಿಕ ಟೀಕೆ ಆರೋಪಗಳಿಗೆ ಕಾರಣವಾಗಬಾರದು. ರಾಜ್ಯದ ಜನರ ಜಲ್ವಂತ ಸಮಸ್ಯೆಗಳಿಗೆ ಚರ್ಚೆಯಾಗಬೇಕು ಅಂತ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಓರ್ವ ಮಹಿಳೆ. ಆಕೆಯ ವಿರುದ್ಧ ಮಾತನಾಡುವಾಗ ಎಚ್ಚರಿಕೆಯಿಂದಿರಬೇಕು, ಸಭ್ಯತೆಯಿಂದ ಮಾತನಾಡಿಸಬೇಕು. ನಮ್ಮನ್ನು ಹೆತ್ತವಳು ಹೆಣ್ಣು, ಕೈ ಹಿಡಿಯುವವಳು ಹೆಣ್ಣು, ತಂಗಿಯಾಗಿ ಅಕ್ಕಳಾಗಿ ಆಕೆ ಬರ್ತಾಳೆ. ಅಂತಹ ದೇವತಾ ಸ್ವರೂಪಿ ಹೆಣ್ಣಿನ ಬಗ್ಗೆ ಸಂಸ್ಕೃತದ ಪಕ್ಷದ ಮುಖಂಡ ರವಿ ಮಾತನಾಡಬಾರ್ದಿತ್ತು. ಇದು ಮಾತೃಭೂಮಿ, ಕನ್ನಡ ತಾಯಿ ಭುವನೇಶ್ವರಿ, ಹೀಗೆ ನಮ್ಮ ಒಳಿತು ಕೆಡುಕು ಸಹಿಸುವ ಹೆಣ್ಣಿನ ಕುರಿತು ಅವರು ಪಶ್ಚಾತ್ತಾಪ ಪಡಬೇಕು, ಬಹಿರಂಗ ಕ್ಷಮೆ ಯಾಚಿಸಬೇಕು. ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಲು ಒತ್ತಾಯಿಸಿದ್ದಾರೆ.